ಈಗ ತಾನೇ ನಾನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡಿದೆ. ಏನ್ ವಿಚಾರ ಅಂದ್ರೆ, ನಮ್ ಸೋಮನಾಥ್ ನಾಯಕ್ ಸರ್ ಮತ್ತೆ ನಾನು ಇಬ್ರು ಮಾತಾಡ್ತಾ ಇರೋಂಥದ್ನ ಯಾರೋ ಒಬ್ರು ಕದ್ದು ಮುಚ್ಚಿ ವಿಡಿಯೋ ಮಾಡಿ ಇದ್ರಲ್ಲಿ ಹಾಕಿರೋಂಥದ್ದು, ಯಾವುದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಒಂದು ಖಾಸಗಿ ಟಿವಿ ಚಾನೆಲ್ ಅಲ್ಲಿ ಹಾಕಿರೋಂಥದ್ದು. ಅದರಲ್ಲಿ ಅವರು ಸ್ಪಷ್ಟವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ನನಗೆ ಸೌಜನ್ಯ ಹೋರಾಟಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಂದಾಗ ನಾನು ನಿಮ್ ಜೊತೆ ಒಂದು ಜಾಸ್ತಿ ಜನ, ಸುಮಾರು ಜನ ನನಗೆ ಫೋನ್ ಮಾಡಿ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದಿದ್ರು. ನಾನು ಸರಿ ಆಯ್ತಪ್ಪ ಬರ್ರಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕರ್ಕೊಂಡು ಹೋಗಿದ್ದೆ. ಅವರು ಯಾರು ಏನು ಅಂತ ಹೇಳ್ಬಿಟ್ಟು ನೋಡಿ, ಈಗ ನಾನು ಅವ್ರ ನಂಬರ್ ಹೇಳ್ತೀನಿ ಆನ್ಲೈನ್ ಅಲ್ಲಿ. ಈ ವ್ಯಕ್ತಿ, ಸರ್ ನಾವು ನಮ್ಮ ಕಡೆಯಿಂದ ಒಂದಷ್ಟು ಜನ ಹುಡುಗರು ನಿಮ್ ಕಡೆ ಕಳಿಸ್ತೀನಿ, ಅವ್ರನ್ನ ನೀವು ಅವ್ರ ಜೊತೆ ನಿಮ್ ಜೊತೆ ಕರ್ಕೊಂಡು ಹೋಗಿ ಇದ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವನು ಹೆಸರು ಬಂದ್ ರಾಜೇಶ್ ಅಂತ. ಅವನ ನಂಬರ್ 9844 ಈ ನಂಬರ್ ಇಂದ ನನಗೆ ಫೋನ್ ಮಾಡಿ, ನಾವೆಲ್ಲ ಸೌಜನ್ಯ ಪರವಾಗಿದ್ದೀವಿ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ, ಯಾವ್ದೊಂದಕ್ಕೂ ನಿಮ್ ಜೊತೆ ಹುಡುಗರು ಇರ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರ್ತಾರೆ. ಅವರು ಅಷ್ಟೇ ನಮ್ಗೆ ಒಂದು ಒಳ್ಳೆ ಗೌರವ ಕೊಟ್ಟಿರ್ತಾರೆ. ಸೋಮನಾಥ್ ನಾಯಕ್ ಅವರು ಒಳ್ಳೆ ಗೌರವ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ವಿಚಾರಗಳನ್ನ ನಮ್ಮ ಹತ್ರ ಚರ್ಚೆನೂ ಮಾಡ್ತಾರೆ. ನಮ್ಗೆ ಹೋರಾಟ ಮಾಡೋದಕ್ಕೆ ಒಂದಷ್ಟು ಅನುಕೂಲನೂ ಆಗ್ತೈತಿ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ, ಅವರು ಸೌಜನ್ಯ ಪ್ರಕರಣ ಶುರುವಾಗೋದಕ್ಕಿಂತ ಮೊದಲೇ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಹೋರಾಟ ಹಂತವಾಗಿ ಮಾಡ್ತಾನೆ ಇರ್ತಾರೆ. ಅವ್ರು ನಮ್ಮ ಹತ್ರ ಹೇಳಿದ್ದು ಇಷ್ಟೇನೆ ನೋಡಿ, ಅದ್ರಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ. ಸೌಜನ್ಯ ಅವ್ರ ಪರವಾಗಿ ನಾವು 24 ಗಂಟೆ ಯಾವಾಗಾದ್ರೂ ಆಗ್ಲಿ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಸೌಜನ್ಯ ಹೋರಾಟನ ನಾವು ಕಡೆಗಾಣಿಸುವಂತದ್ದು ಇಂಥದ್ದೆಲ್ಲ ಮಾಡಲ್ಲ. ಆದ್ರೆ ನಾವು ಸೌಜನ್ಯ ಅವ್ರ ವಿಚಾರವಾಗಿ ನ್ಯಾಯ ಸಿಕ್ಕಿದ್ರು ವೀರೇಂದ್ರ ಹೆಗಡೆ ಅವರಿಗೆ ಕಾನೂನಾತ್ಮಕವಾಗಿ ಅವ್ರ ವಿಚಾರವಾಗಿ ಅವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗೋ ತನಕ ನಾವ್ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಮೇಲೆ ಇದೇ ವ್ಯಕ್ತಿ, ಇದು ಸೌಜನ್ಯ ಅವರು ಅದು ವೀರೇಂದ್ರ ಹೆಗಡೆ ಕಡೆಯವರು ಅಂತ ಹೇಳ್ಬಿಟ್ಟು ಪ್ರೂವ್ ಆದ್ರೂ ವೀರೇಂದ್ರ ಹೆಗಡೆ ಅವರು ಈಸಿಯಾಗಿ ತಪ್ಪಿಸ್ಕೊಂತಾರೆ. ಆದ್ರೆ ಭೂಮಿ ವಿಚಾರಗಳಲ್ಲಿ, ಲ್ಯಾಂಡ್ ವಿಚಾರಗಳಲ್ಲಿ ವೀರೇಂದ್ರ ಹೆಗಡೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಮಾತಾಡಿರೋಂಥದ್ದು ನಿಜಾನೇ. ಆದ್ರೆ ನಾನಿವಾಗ ನಂಬರ್ ಹೇಳಿದ್ನಲ್ಲ, ಈ ವ್ಯಕ್ತಿಗಳು ನನ್ನ ಜೊತೆ ಬಂದಿರ್ತಾರೆ. ಒಂದಿಬ್ರು ಅವ್ರ ಕಡೆಯಿಂದ ಯಾರೋ ಒಬ್ರು ಅವ್ರು ಯಾವನೋ ಫೋನ್ ಮಾಡಿ ನಮ್ಮ ಕಡೆಯಿಂದ ಒಂದಿಬ್ರು ಹುಡುಗರನ್ನ ಕಳಿಸ್ತೀವಿ. ಜಾಸ್ತಿ ಜನ ಹುಡುಗರು ಅವತ್ತು ನನ್ನ ಜೊತೆ ಬಂದಿರ್ತಾರೆ. ಆಮೇಲೆ ನಮ್ಗೆ ಗೊತ್ತಿಲ್ದಿರ ಇದನ್ನ ಮಾತಾಡಿರೋ ಅದು ಏನು, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಯಾರು ಏನ್ ತಪ್ಪಾಗಿ ಏನ್ ಮಾತಾಡಿಲ್ಲ. ಯಾಕಂದ್ರೆ ಅವ್ರು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ವೀರೇಂದ್ರ ಹೆಗಡೆ ಅವ್ರ ಮೇಲೆ. ಈಗ ನಾನು ಹೇಳೋಂಥದ್ದೇನಂದ್ರೆ, ವೀರೇಂದ್ರ ಹೆಗಡೆ ವಿಚಾರವಾಗಿ ನಾವು ಕಲೆಕ್ಟ್ ಮಾಡಿರೋಂಥ ಡಾಕ್ಯುಮೆಂಟ್ಸ್ ಇಷ್ಟು ದಿನ ನಾನು ಹೇಳಿದಿಲ್ಲ, ಇವಾಗ ಹೇಳ್ಬೇಕು. ಯಾಕಂದ್ರೆ ಈಗ ಜನಗಳಿಗೆ ಗೊತ್ತಾಗ್ಬೇಕು. ಅವರು ನಡೆಸ್ತಾ ಇರೋಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲಿ ತನಕ ಒಂದೇ ಒಂದು ದಲಿತ ಶಿಕ್ಷಕ ಇಲ್ಲ. ಮತ್ತೆ ಇವ್ರು ಹೇಳೋಂಥದ್ದು ಅನುದಾನಿತ ಶಾಲೆ, ಅನುದಾನಿತ ಕಾಲೇಜ್ ಅಂತ. ಸಮಾಜ ಕಲ್ಯಾಣ ಇಲಾಖೆಯಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು ಡ್ರಾ ಮಾಡ್ಕೊಂಡಿದ್ದಾರೆ, ಶಿಕ್ಷಕರಿಗೆ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ತನಕ SC ಶಿಕ್ಷಕರೇ ಇಲ್ಲ. ಇವಾಗ ನಾವು ಈ ವಿಚಾರಕ್ಕೆ ಅರ್ಜಿ ಹಾಕಿದ್ಮೇಲೆ ಒಬ್ಬರನ್ನೇನು ಜಾಯಿನ್ ಮಾಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನ ಒಂದಷ್ಟು ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು, ನಾವು ಕಾಯ್ತಾ ಇದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಆ ವಿಡಿಯೋನ ತಿರುಗಿ ಏನಿಲ್ಲ, ಅವರು ಇವತ್ತೇ ಅಲ್ಲ ಅವತ್ತಿಂದಾನು ಅವರು ಸೋಮನಾಥ್ ನಾಯಕ್ ಅವರು ವೀರೇಂದ್ರ ಹೆಗಡೆ ವಿರುದ್ಧ ಹೋರಾಟ ಮಾಡ್ತಾ ಇರೋಂಥದ್ದು ಎಲ್ಲರಿಗೂ ಗೊತ್ತು. ಇಂಥದ್ದು 1000 ಮಾಡ್ಕೊಳ್ಳಿ, ಸ್ಟಿಂಗ್ ಆಪರೇಷನ್ಗಳು 1000 ಮಾಡ್ಕೊಳ್ಳಿ, ಇಂಥದ್ದು ಇನ್ನೊಂದು 1000 ಮಾಡ್ಕೊಳ್ಳಿ, ನೇರವಾಗಿ ಬಂದು ನಮ್ಮ ಹತ್ರ ಕುತ್ಕೊಂಡ್ರೆ ನಾವು ಇನ್ನೂ ಜಾಸ್ತಿ ಬೇಕಾದಷ್ಟು ಏನ್ ಬೇಕಾದ್ರೂ ಮಾಡ್ತೀವಿ. ಆದ್ರೆ ಈ ತರ ಯಾರನ್ನೋ ಒಬ್ಬರನ್ನ ಕಳಿಸಿ ಸ್ಟಿಂಗ್ ಆಪರೇಷನ್ ನಮ್ಮ ಕಡೆ ಇನ್ನೊಂದು ಅಂತಾರೆ, ಅವೆಲ್ಲ ಮಾಡೋಂಥದ್ದು ಇಂಥದ್ದೆಲ್ಲ ಮಾಡೋಂಥದ್ದು ನಿಮ್ ಜನ್ಮಕ್ಕೆ 1000 ಮಾಡ್ಕೊಂಡ್ರು ಯಾರನ್ನೂ ಏನು ಅಲ್ಲಾಡ್ಸಕ್ ಆಗಲ್ಲ. ಮತ್ತೆ ಈ ಆಡಿಯೋದಲ್ಲಿ ಬೇಕಾದಷ್ಟು ಮಿಮಿಕ್ರಿ ಆರ್ಟಿಸ್ಟ್ಗಳನ್ನ ಬಳಸಿದ್ದಾರೆ, ಆಮೇಲೆ ಒಂದಷ್ಟು ವಾಯ್ಸ್ಗಳನ್ನ ಬಳಸಿದ್ದಾರೆ. ಇವ್ರು 1000 ಮಾಡ್ಕೊಳ್ಳಿ. ಈಗ ನಾವು ನಮ್ಮ ಪ್ರಕಾರ ಅವನ ನಮ್ಮ ಹತ್ರ ಬಂದಿದ್ದ ಏನು ಮಾತಾಡಿಲ್ಲ, ಯಾವುದೇ ಕಾರಣಕ್ಕೂ ಏನು ಮಾತಾಡಿಲ್ಲ. ಈ ವಿಚಾರದಲ್ಲಿ ಅವ್ರು ನಮ್ಮ ಜೊತೆ ಬಂದಿರೋಂಥವ್ರು ಒಂದ್ 2-3 ಸರಿ ನನ್ನ ಕೇಳ್ತಾರೆ, ಸರ್ ಯಾಕೆ ನೀವಿಷ್ಟು ಆತುರವಾಗಿ ಮಾತಾಡ್ತೀರಾ, ಇಷ್ಟೆಲ್ಲ ಜೋರಾಗಿ ಮಾತಾಡ್ತೀರಾ, ಸೌಜನ್ಯ ಪ್ರಕರಣದಲ್ಲಿ ನೀವೇನ ದುಡ್ಡು ಕಾಸು ತಗೊಂಡು ಸೈಲೆಂಟ್ ಆಗ್ಬಿಡ್ಬೋದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಅವಾಗ ನಾನು ಹೇಳಿದ್ದೀನಿ, ಅವ್ರ ಹತ್ರನೇ ಇರ್ಬೋದು ವಿಡಿಯೋ, ನಾನು ಹೇಳಿದ್ದೀನಿ, ನೋಡೋಣ ಸೌಜನ್ಯ ಅವರು ನಮ್ಮ ತಾಯಿ ಹೊಟ್ಟೆಲ್ ಹುಟ್ಟಿರೋ ಅಂತ ನಮ್ಮ ಅಕ್ಕ, ನಾನು ಅಂತ ವಿಚಾರಗಳಲ್ಲೆಲ್ಲ ದುಡ್ಡು ಕಾಸು ಮಾಡಲ್ಲ ಅಂತ ಬಿಟ್ಟು ಹೇಳಿದ್ದೀನಿ. ಸೋಮನಾಥ್ ನಾಯಕ್ ಅವರು ಅದೇ ಹೇಳಿದ್ದಾರೆ, ಸೌಜನ್ಯ ಅವರ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ, ಆದ್ರೆ ವೀರೇಂದ್ರ ಹೆಗಡೆಗೆ ಅದರಿಂದ ಯಾವುದೇ ತೊಂದರೆ ಆಗಲ್ಲ. ಅವನು ಈ ತರ ಏನೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ನನ್ನ ಜೊತೆಲಿರೋಂಥವ್ರೆ ಈ ತರ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಈಸಿಯಾಗಿ ತಪ್ಪಿಸ್ಕೊಂತಾನೆ. ನಾವು ವೀರೇಂದ್ರ ಹೆಗಡೆ ವಿರುದ್ಧ ಮಾಡ್ತಾ ಇರೋಂಥ ಹೋರಾಟ ಶಾಶ್ವತವಾಗಿ ಮಾಡ್ತೀವಿ, ಅವನಿಗೆ ಶಿಕ್ಷೆ ಆಗೋ ತನಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೋಮನಾಥ್ ನಾಯಕ್ ಅವರು ನನ್ನ ಹತ್ರ ಮಾತಾಡಿರೋಂಥದ್ದು ನಿಜಾನೇ. ಏನ್ ಮಾಡ್ತೀರಾ ಈಗ, ಏನಪ್ಪ ಮಾಡ್ತೀರಾ? ಮಾತಾಡಿರೋದು ನಿಜಾನೇ.
ಸೋಮನಾಥ್ ನಾಯಕ್ ಅವರು ವೀರೇಂದ್ರ ಹೆಗಡೆ ವಿರುದ್ಧ ಇವತ್ತಿಂದ ಮಾಡ್ತಾ ಇದ್ದಾರೆ ಹೋರಾಟ. ಇಡೀ ಧರ್ಮಸ್ಥಳನ್ ಕೇಳ್ರಿ, ಇಡೀ ಮಂಗಳೂರು ಅವ್ರನ್ನ ಕೇಳ್ರಿ. ಅಟ್ರಾಸಿಟಿ ಕಾಯ್ದೆ ಅಡಿ ದಾಖಲಾಗಬೇಕು. ಕಾರಣ ಏನಂದ್ರೆ ಸರ್ಕಾರಿ ದುಡ್ಡು ಬೇಕಾದಷ್ಟು ಡ್ರಾ ಮಾಡ್ಕೊಂಡಿದ್ದಾರೆ, ದಲಿತ ಶಿಕ್ಷಕರಿದ್ದಾರೆ ಅಂತ ಬಿಟ್ಟು. ಯಾವುದೇ ದಲಿತ ಶಿಕ್ಷಕರು ಇಲ್ಲಿಂದ ಇಲ್ಲ, ಇಲ್ಲಿ ತನಕ ಇಲ್ಲ. ದಲಿತ ಶಿಕ್ಷಕರ ವಿಚಾರದಲ್ಲಿ ಏನ್ ಗೊತ್ತಾ, ಒಬ್ಬ ಎಸ್ಸಿ ನಮ್ಮ ಶಾಲೆ ಮತ್ತೆ ಕಾಲೇಜುಗಳಿಗೆ ಬಂದು ಟೀಚರ್ ಸ್ಥಾನದಲ್ಲಿ ಕುತ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಬೈದಿದ್ದಾನೆ ಈ ದೊಡ್ಡ ವ್ಯಕ್ತಿ. ಅವ್ರ ವಿರುದ್ಧ ನಾವು ಪ್ರಕರಣ ದಾಖಲು ಮಾಡ್ತೀವಿ. ಜಸ್ಟ್ ಯಾವತ್ತು ಯಾರು ನಂಬಲ್ಲ, ಅವತ್ತು ಸೌಜನ್ಯ ಹೋರಾಟ ಇತ್ತು, ಆ ಡೇಟ್ ಕ್ಯಾನ್ಸಲ್ ಆಗಿ ನಾವು ಅವ್ರ ಮನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಅದರಲ್ಲಿ ಜಾಸ್ತಿ ಜನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಈ ಗುಳ್ಳೆ ನರಿಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅಂತ ಗುಳ್ಳೆ ನರಿ ನಾನು ಸುಮ್ಮನೆ ಬಿಡುವಂತ ವ್ಯಕ್ತಿ ಅಲ್ಲ. ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಸುಮ್ಮನೆ ಬಿಡುವಂತ ವ್ಯಕ್ತಿ ಅಲ್ಲ. ಯಾರ್ಯಾರು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ, ಯಾರ್ಯಾರು ಇಂಥದ್ರಲ್ಲೆಲ್ಲ ಇದು ಮಾಡ್ಕೊಂಡಿದ್ದಾರೆ, ಅವನ ಹತ್ರನೇ ವಿಡಿಯೋ ಐತೆ. ಈಗ ಯಾರು ಇದರಲ್ಲಿ ತೋರಿಸ್ತಾ ಇದಾರೆ ಅವನ ಹತ್ರನೇ ವಿಡಿಯೋ ಐತೆ. ಸೌಜನ್ಯ ಪ್ರಕರಣದಲ್ಲಿ ನೀವು ದುಡ್ಡು ಕಾಸು ತಗೊಬೇಕಲ್ಲ ಅಂದಾಗ, ಸೌಜನ್ಯ ನಮ್ಮ ತಾಯಿ ಜೊತೆ ಹುಟ್ಟಿರೋ ಅಂತ ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು ಅಂದಿದ್ದೀನಿ. ತಿರ್ಚೋದು, ವಿಡಿಯೋಗಳು ತಿರ್ಚೋದು, ಸ್ಟಿಂಗ್ ಆಪರೇಷನ್ ಮಾಡಿಸೋದು, ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕಿದ್ರು. ಸೋಮನಾಥ್ ನಾಯಕ್ ಅವ್ರ ಜೊತೆ ನಾನು ಸಾಯೋ ತನಕ ಇರ್ತೀನಿ. ಅವ್ರು ಯಾವುದೇ ಕಾರಣಕ್ಕೂ ತಪ್ಪು ಮಾತಾಡಿಲ್ಲ. ಆಮೇಲೆ ವೀರೇಂದ್ರ ಹೆಗಡೆಗೆ ಶಿಕ್ಷೆ ಆಗೋ ತನಕ ಅವರು ಬಿಡಲ್ಲ, ನಾನು ಬಿಡಲ್ಲ. ಇದು ಕ್ಲಾರಿಫಿಕೇಶನ್. ಸಾಮಾಜಿಕ ಜಾಲತಾಣಗಳಲ್ಲಿ ಬ್ಯಾಡ್ ಅಂದ್ರೆ ಕೆಟ್ಟ ಸಂದೇಶಗಳು ಹೋಗುವಂಥದ್ದು ಬೇಡ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.